ಹಬ್ಬದ ಶುಭಾಶಯಗಳು. ನೀವು ಇವತ್ತು ಜಾಗರಣೆ ಮಾಡ್ತಾ ಇದ್ದೀರ, ನಾನು 2.5 ವರ್ಷದಿಂದ ಜಾಗರಣೆ ಮಾಡ್ತಾನೆ ಇದ್ದೀನಿ ನಾನು. ನನಗೆ ಶಿವ ಸಿಕ್ಕಿದ್ದು ಹೆಂಗೆ ಗೊತ್ತಾ, ನಮ್ಮ ಮನೇಲಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಜಾಸ್ತಿ ಹೋಗೋದು. ಈಶ್ವರಿ ಎಂಬ ಪ್ರೊಡಕ್ಷನ್ಸ್ ಅಂತ ನಮ್ಮಪ್ಪ ಶುರು ಮಾಡಿದ್ದು. ಸೊ ಜಾಸ್ತಿ ತಿರುಪತಿಗೆ ಹೋಗ್ತಾ ಇದ್ದೆ ನಾನು. ಅದೇನೋ ತಿರುಪತಿಗೆ ಹೋಗೋದೇ ಬಿಟ್ಬಿಟ್ಟೆ ಮಧ್ಯ ನಾನು. ಏನಕ್ಕಂದ್ರೆ ಅವನೇ ಸಾಲ ತೀರ್ಸಲ್ಲ, ನನ್ನ ಸಾಲ ಎಲ್ಲಿ ತೀರಿಸ್ತಾನೆ ಅನ್ನಿಸ್ಬಿಡ್ತು ನನಗೊಂದ್ಸರಿ ನನಗೆ. ಅದಾದಮೇಲೆ 2000 ಮಲ್ಲ ಮಾಡ್ತಿರ್ಬೇಕಾದ್ರೆ ಫಸ್ಟ್ ಟೈಮ್ ನನಗೆ ಶಿವ ಸ್ಟ್ಯಾಚ್ಯೂ ಒಂದು ತುಂಬ ಇಷ್ಟಪಟ್ಟಿದ್ದು. ನಾನು ತುಂಬ ಇಷ್ಟಪಟ್ಟು ಒಂದು ಶಿವ ಸ್ಟ್ಯಾಚ್ಯೂ ಪರ್ಚೇಸ್ ಮಾಡ್ತೀನಿ ನಾನು. ಅಲ್ಲಿಂದ ಇವತ್ತುವರೆಗೂ ನಾನು ಎಲ್ಲಿ ಹೋದ್ರೂ ಶಿವ ಸಿಗ್ತಾನೆ ನನಗೆ, ಎಲ್ಲಿ ಹೋದ್ರೂ ಸಿಗ್ತಾನೆ. ಏನೋ ಒಂದು ಕಾರಣಕ್ಕೆ ನೋಡಿ, ಇವತ್ತು ಇಷ್ಟು ದೂರ ಕರ್ಸ್ಕೊಂಡಿದ್ದೆ ಶಿವರಾತ್ರಿ ಕರ್ಸ್ಕೊಂಡಿದ್ದೇನೆ ಅಂದರೆ ಅವನೇ ಕರ್ಸ್ಕೊಂಡಿರೋದು. ಶಿವ ಯಾವತ್ತೂ ನನಗೆ ಆಶೀರ್ವಾದ ಮಾಡ್ತಾನೆ. ಆದರೆ ಇವತ್ತು ಆಂಜನೇಯನ ಶಕ್ತಿ ಕೊಡೋಕ್ಕೂ ನಮ್ಮನ್ನು ಕರ್ಸ್ಕೊಂಡ್ಬಿಟ್ಟಿದ್ದಾರೆ, ಅವನು ಕರ್ಸ್ಕೊಂಡವ್ ನನಗೆ. ನಮ್ಮ ಮನೇಲಿ ಯಾವಾಗಲೂ ಹೇಳೋರು, ನೀನು ದೇವಸ್ಥಾನಕ್ಕೆ ಬರಲ್ಲ, ಯಾವಾಗಲೂ ಹೇಳಲ್ಲ ದೇವಸ್ಥಾನಕ್ಕೆ ಯಾಕೆ ಬರಲ್ಲ ಅಂತೇವರು. ದೇವ್ರು ನಮ್ಮನ್ನು ಕರ್ಸ್ಕೋಬೇಕು, ನಾವು ಹೋಗೋದ್ರೆ ದೇವ್ರು ನೋಡ್ಕೊಂಡು ನಮಗೆ ಋಣ ಇರ್ಬೇಕು ಕರ್ಸ್ಕೋಬೇಕಾದ್ರೆ. ಸೊ ಆ ಥರ ಲಾಸ್ಟ್ ಟೈಮ್ ನಮಗೆ ನಮ್ಮ ಮನೇಲಿ ಅಂಗಲ ಪರಮೇಶ್ವರಿ ದೇವ್ರ ಪೂಜೆಗೆ ಹೋಗ್ತಿದ್ದೆ. ನಾನು ಹೋಗ್ತಿರಲ್ಲ, ನಾನು ಊರಿಗೆ ಕರ್ಕೊಂಡು ಹೋಗ್ತಾರೆ. ಸರ್ ಬನ್ನಿ ಸರ್ ಅಂತ ಒಂದು ಫಂಕ್ಷನ್ಗೆ. ಅಲ್ಲಿ ಹೋದರೆ ಅಂಗಲ ಪರಮೇಶ್ವರಿ ಗುಡಿ ಒಳಗೆ ಕರ್ಕೊಂಡೋಗಿ ಗರ್ಭಗುಡಿ ಒಳಗೆ ಕುಂಕುಮ ಇಟ್ಟು ಕಳಿಸ್ತಾರೆ. ಸೊ ಆ ಥರ ದೇವರು ಅವನೇ ನನ್ನ ಇಷ್ಟಪಟ್ಟು ಕರ್ಸ್ಕೊತಾನೆ. ಆ ಥರ ಓಟ್ ಬರ್ತಾ ಇರ್ತೀನಿ ನಾನು. ಅದು ಒಟ್ಟಲ್ಲಿ ನಿಮ್ಮನ್ನೆಲ್ಲ ನೋಡಿದ್ರೆ ತುಂಬ ಖುಷಿ ಆಯ್ತು. ಇವತ್ತೆಲ್ಲ ಜಾಗರಣೆ ಮಾಡ್ತೀರಾ ನೀವೆಲ್ಲ? ಅಂದರೆ ರಾತ್ರಿಯಲ್ಲಿ ಎದ್ದಿರ್ತೀರಾ? ಹೌದಾ? ಏನು ಮಾಡ್ತೀರಾ ರಾತ್ರಿಯಲ್ಲಿ ಎದ್ದು? ಸುಮ್ಮನೆ ಕೂತ್ಕೊಂಡು ಓಂ ನಮ ಶಿವ ಹೇಳಿದ್ರೆ ಸಾಲದು, ಮನಸ್ಸು ಬದಲಾಗಬೇಕು ಅಲ್ವಾ? ಏನಾದ್ರೂ ಒಂದು ಬದಲಾವಣೆ, ಒಂದು ತೀರ್ಪು ತಗೋಬೇಕು. ಅವಾಗ ಅದು ನೋಡಿ, ಅವ್ರ ದೇವ್ರನ್ನ ಅಷ್ಟು ಎತ್ತರ ಕಟ್ಟಿರೋದು ಏನಕ್ಕೆ ಹೇಳಿ? ಏನಕ್ಕೆ ಕಟ್ಟಿರೋದು ನೀವು ಅಷ್ಟು ಎತ್ತರ? 139 ಅಡಿ, 161 ಅಡಿ. ಅಂದರೆ ದೇವ್ರು ಎಟ್ಕಲ್ಲ ಅಂತ ಹೇಳ್ತೀರಾ ನಮಗೆ ಅಲ್ಲ? ಅದಕ್ಕೆ ಕಟ್ಟಿರ್ಬೇಕು ನೀವು. ದೇವ್ರು ಎಟ್ಕಲ್ಲ ನಮ್ಗೆ ಅದು ಹೇಳೋದಕ್ಕೆ ಅಷ್ಟು ದೂರ ಕಟ್ಟಿದ್ರೆ ನೀವು. ಒಟ್ಟಿನಲ್ಲಿ ನಾನು ಮೊನ್ನೆ ನಮ್ಮ ಹುಡುಗರು ಹೇಳ್ತಾ ಇದ್ದೆ, ನಾನು ಇಡೀ ಇಂಡಸ್ಟ್ರಿಗೆ ನಮ್ಮ ಅಪ್ಪ ಬಂದು, ಈಶ್ವರಿ ಪ್ರೊಡಕ್ಷನ್ಸ್ ಬಂದು, ಇಲ್ಲ ನಾನು ಬಂದು ಹತ್ತತ್ರ 55 ವರ್ಷ ದಾಟ್ತಾ 60 ವರ್ಷ ಬಂದ್ಬಿಟ್ವಿ ನಾವು ಇಂಡಸ್ಟ್ರಿಯಲ್ಲಿ. ಸೊ ಎಲ್ಲೋ ಒಂದು ಕಡೆ ಇಡೀ ಕರ್ನಾಟಕದಲ್ಲಿ ನನ್ನ ಋಣ, ನಿಮ್ಮ ಋಣ ನಂಟಿದೆ. ನನಗೆ ನಿಮಗೆ ಒಂದು ಒಳ್ಳೆ ಸಂಬಂಧ ಇದೆ. ನಿಮ್ಮ ಅಜ್ಜಿಂದರು ಕೂಡ, ಅಜ್ಜಿ ತಾತ ಕೂಡ ನಮಗೆ ನನ್ನ ಪಾಕೆಟ್ಗೆ ₹1 ದುಡ್ಡು ಹಾಕಿರ್ತಾರೆ ಎಲ್ಲೋ ಒಂದು ಕಡೆ. ಸೊ ಆ ಥರ ನಾವು ಬೆಳ್ಕೊಂಡ್ಬಂದಿರೋದು. ನನಗೆ ಈ ಮಣ್ಣಿನ ಮೇಲಿರೋ ಪ್ರೀತಿ ಬೇರೆ ಎಲ್ಲೂ ಇಲ್ಲ, ಯಾವ ದೇಶದ ಮೇಲಿಲ್ಲ, ಯಾವ ಫಾರಿನ್ಗೆ ಹೋಗ್ಬೇಕಂದ್ರೂ ಅನ್ಸಲ್ಲ. ಸೊ ನಮ್ಮ ಹುಡುಗನಿಗೆ ಹೇಳಿದೆ, ನಾನು ಒಂದು ಸರಿ ಇಡೀ ಕರ್ನಾಟಕನ ಒಂದ್ಸರಿ ನೋಡ್ಬಿಡ್ಬೇಕ್ರಿ. ಇಡೀ ಕರ್ನಾಟಕ ಒಂದೊಂದು. ಇಲ್ಲಿ ಪ್ರತಿ ಸಾರಿ ಸಕಲೇಶ್ಪುರ್ಗೆ ಹೋಗ್ಬೇಕಾದ್ರೆ ಈ ರೋಡಲ್ಲಿ 100 ಸರಿ ಓಡಾಡಿರ್ಬೋದು, 1000 ಸರಿ ಓಡಾಡ್ತೀವಿ. ಇದೇ ಊರು ದಾಟ್ತೀವಿ ನಾವು. ಆದರೆ ಇಲ್ಲಿ ಒಳಗೆ ಋಣ ಇಲ್ಲ ನೋಡಿ ಬರೋದಕ್ಕೆ. ಅದು ಇವತ್ತು ನಿಮ್ಮಿಂದ ಇವ್ರ ಜೊತೆ ಭೇಟಿ ಮಾಡೋಕ್ಕೆ ಅವಕಾಶ ಬಂತು. ಸೊ ಅದಕ್ಕೆ ನೀವು ಇವ್ರಿಗೆ ಥ್ಯಾಂಕ್ಸ್ ಹೇಳಿ. ನನ್ನನ್ನು ಕರೆಸಿದ್ರೆ ಆ ಪ್ರೀತಿಗೆ ಇವರೇ ಕಾರಣ. ಇವ್ರು ಹೇಳ್ತಾರೆ ನನಗೆ ಸ್ಟಾರ್ ಕಟ್ತಿದ್ರು ಅಂತಾರೆ ಇವರು. ಸೊ ಗೊತ್ತಿಲ್ಲ ಎಲ್ಲೆಲ್ಲಿಂದನೋ ಪ್ರೀತಿ, ಯಾವತ್ತಿಂದೋ ಪ್ರೀತಿ, ಆ ನಂಟು ಅದು ಸತ್ಯ ಆದರೆ ಅದೆಲ್ಲೋ ಒಂದು ದಿವಸ ನಮ್ಮನ್ನು ಸೇರಿಸುತ್ತೆ, ಮಣ್ಣನ್ನು ಮುಟ್ಟಿಸುತ್ತೆ, ನಿಮ್ಮ ಪ್ರೀತಿನ ತಾಕುತ್ತೆ ಅಂದರೆ ಅದು ಈ ದಿನ ಕಾರಣ ಆಗುತ್ತೆ ಅದಕ್ಕೆ. ಆ್ಯಂಡ್ ನನಗೆ ಇವತ್ತು ಬಂದಿದ್ದು ತುಂಬ ಖುಷಿಯಾಗಿತ್ತು ಅಂದರೆ ಶಿವರಾತ್ರಿ. ನಾನು ಹೇಗಿದ್ರು ಮಲಗೋದಿಲ್ಲ ನಾನು. ನನಗೆ ನಿದ್ದೆ ಅನ್ನೋದೇ ಮರ್ತೋಗಿದೆ ಆ್ಯಕ್ಚುಲಾಗಿ. ಈಗ ಇವತ್ತು ಕೂಡ ನಾನು ಬೆಳಗ್ಗೆ 2 ಗಂಟೆಗೆ ಎದ್ದಿದ್ದೆ. ನಾನು 2 ಗಂಟೆಗೆ ಎದ್ದೋ ಇನ್ನೂ ಎಚ್ಚರ ಇದ್ದೀನಿ ನಾನು. ಇನ್ನೂ ನಿದ್ದೆನೇ ಬರೋದಿಲ್ಲ ನನಗೆ. ಈಗ ಐ ಆಮ್ ಗಾಡ್ ಅಂತ ಕೇಳಿದ್ರೆ ಇವರು, ಐ ಆಮ್ ಗಾಡ್ ದ ಕ್ರೇಜಿ ಅಂತ. ನನಗೆ ನೀವು ಮಧ್ಯ ತುಂಬ ಕೆಟ್ಟ ಸಿನಿಮಾಗಳು ನೋಡಿರ್ತೀರ ನಂದು. ಅದೇನು ಮಾಡೋಕ್ಕಾಗೋದಿಲ್ಲ, ಪರಿಸ್ಥಿತಿ. ಮನುಷ್ಯ ಒಂದೊಂದ್ಸರಿ ಕುಗ್ಗುತ್ತಾನೆ. ಆವಾಗ ಪರಿಸ್ಥಿತಿ ನಮಗೆ ಗೊತ್ತಿರೋ ಕೆಟ್ಟ ಸಿನಿಮಾಗಳು ಮಾಡ್ಕೊಂಡ್ಬರೋಂಥ ಪರಿಸ್ಥಿತಿ ಬಂದಿರುತ್ತೆ. ದುಡ್ಡು ಮಾಡ್ಕೊಂಡು ಬದುಕಬೇಕಲ್ಲ ಒಂದ್ಸರಿ, ಆ ಥರ ಬದುಕೊಂಡು ಬಂದಿದ್ದೀನಿ ನಾನು. ಬಟ್ 2.5 ವರ್ಷದಿಂದ ಡಿಸೈಡ್ ಮಾಡಿದ್ದು ಸಾಕು, ಇಷ್ಟು ಜನ ನಿನ್ನನ್ನು ತುಂಬ ನಂಬಿದ್ದಾರೆ. ಸೊ ಆ ನಂಬಿಕೆ ಉಳಿಸ್ಕೋಬೇಕಾದ್ರೆ ನೀನು ಅವ್ರಿಗೆ ನಿನ್ನ ಇಷ್ಟವಾದ ಸಿನಿಮಾ, ಒಂದು ಚೂರು ಮನಸ್ಸಲ್ಲಿ ಕಲ್ಮಶ ಇಲ್ಲದೆ ಪ್ರೀತಿಯಿಂದ ನಿನ್ನ ಕಸಬು ಇಷ್ಟು ದಿವಸ ನಿನ್ನ 40 ವರ್ಷ ಇನ್ನಷ್ಟು ಕರ್ಕೊಂಡ್ಬಂದಿದೆ, ಅದಕ್ಕೊಂದು ಸಿನಿಮಾ ಮಾಡಲೇಬೇಕು ಅಂದಾಗ ಶುರು ಮಾಡಿದ್ದೆ ಐ ಆಮ್ ಗಾಡ್ ದ ಕ್ರೇಜಿ ಅಂತ. ಅದರಲ್ಲಿ ಸುಮಾರು ಹಾಡುಗಳಿದೆ. ಅಂದರೆ ಪ್ರಮೋಷನ್ ಹಾಡುಗಳು ಎಲ್ಲ ಸೇರಿ ಒಂದು 30-35 ಹಾಡು ಬರುತ್ತೆ. ಪ್ರಮೋಷನ್ ಹಾಡುಗಳೆಲ್ಲ ಸೇರಿ 35 ಹಾಡು ಅಂದ ತಕ್ಷಣ ಹೆಂಗಪ್ಪ ಸಿನಿಮಾ 35 ಹಾಡಲ್ಲಿ ಹೆಂಗೆ ಅನ್ಕೋಬೇಡಿ. ಅದರಲ್ಲಿ 1 ನಿಮಿಷದ ಹಾಡು, 4 ನಿಮಿಷದ್ದು ಎಲ್ಲ ಥರ ಹಾಡುಗಳು ಬರ್ತಾ ಇರುತ್ತೆ. ಜನ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂದರೆ, ನಾನು ಇನ್ನೂ 1 ಹಾಡು ರಿಲೀಸ್ ಮಾಡಿಲ್ಲ, ಆದರೆ ಆಗಲೇ ಒಂದು 10 ಹಾಡು ಮಾರ್ಕೆಟಲ್ಲಿ ರಿಲೀಸ್ ಆಗಿಬಿಟ್ಟಿದೆ.
ಅಂದರೆ ಅವರವರೇ ಎಲ್ಲಿ ಮಾಡ್ಕೊಂಡು ಅವರವರೇ ರಿಲೀಸ್ ಮಾಡಿಕೊಂಡು ಆಗಲೇ ಪ್ರಚಾರ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಅದು ಅವರು ನನ್ನ ಮೇಲೆ ಇಟ್ಟರು ಪ್ರೀತಿ ಅದೆಲ್ಲ ಏನೇನು ಬೇಜಾರು. ಬಟ್ ನಾನಂತೂ ಇನ್ನು ಒಂದು ಹಾಡು ರಿಲೀಸ್ ಮಾಡಿಲ್ಲ. ಇವತ್ತೊಂದು ಟ್ರೈಲರ್ ಅಷ್ಟೇ ರಿಲೀಸ್ ಮಾಡಿದ್ದೀನಿ. ಅದರಲ್ಲಿ ಒಂದು ಚಿಕ್ಕ ಹಾಡು ಬಿಟ್ಟಿದ್ದೀನಿ, ಮಾರ್ಕೆಟಿಗೆ ಬಿಟ್ಟಿದ್ದೀನಿ ನಾನು. ಬಟ್ ಅತಿ ಶೀಘ್ರದಲ್ಲಿ ಎಲ್ಲ ಹಾಡುಗಳು ಒಂದೊಂದಾಗಿ ಬಿಡಬೇಕಾಗತ್ತೆ. ಯಾಕಂದರೆ ಇದನ್ನು ನಿಮಗೆ ಅರ್ಥ ಮಾಡಿಸೋದೇ ಒಂದು ದೊಡ್ಡ ಪ್ರೋಸೆಸ್ ಇದೆ ಸಿನಿಮಾ. ಇದು ಮ್ಯಾಜಿಕಲ್ ಮ್ಯೂಸಿಕಲ್ ಮಿರಾಕಲ್ ಅಂತ ಪ್ರತಿ ಒಂದು ಇಡೀ ಸಿಸ್ಟಮ್ನ ದೇವರು ಇಂದ ಹಿಡಿದು ಇಡೀ ಸಿಸ್ಟಮ್ನ ಹಿಡಿದು ಹೆಣ್ಮಕ್ಳಿಗೆ ಇಟ್ಕೊಂಡು ಅವ್ರಿಗೆ ಇಷ್ಟ ಆಗೋಂಥ ಸಿನಿಮಾನೇ ಮಾಡಿರೋದು ನಾನು. ನೀವು ನೋಡ್ತೀರ ಪ್ರೇಮ್ ಲೋಕಗೆ ಹತ್ತರಷ್ಟು ಮಾಡಿದ್ದೀನಿ ಸಿನಿಮಾ. ನಾನು 2.5 ವರ್ಷದಿಂದ ಇದೇ ಸಿನಿಮಾ ಮಾಡ್ತಾ ಇದ್ದೀನಿ. ಈಗಲೂ ಇವತ್ತು ಅದನ್ನೇ ಮಾಡ್ತಾ ಇದ್ದೆ. ಇವರು ಇಲ್ಲಿಗೆ ಎದ್ದು ಬಂದಿದ್ದಾನೆ ಇವತ್ತು. ಸೊ ಅದರಿಂದ ನಿಮ್ಮ ಪ್ರೀತಿ, ನಾನು ಯಾವಾಗಲೂ ಎಲ್ಲೇ ಬಂದು ಫಂಕ್ಷನ್ಗೆ ಹೋದ್ರು ಒಂದು ಸರಿ ನಿಮ್ಮನ್ನೆಲ್ಲ ನೋಡಿದ್ರೆ, ನಿಮ್ಮ ನಗು ನೋಡಿದ್ರೆ ನನಗೊಂದಷ್ಟು ಹುಮ್ಮಸ್ಸು ಬರುತ್ತೆ, ಅಷ್ಟೊಂದು ಶಕ್ತಿ ಬರುತ್ತೆ. ಆ ಸ್ಟ್ಯಾಚ್ಯೂ ನೋಡಿದ್ರೆ ಬರುತ್ತೆ ಅಲ್ವ, ಬಟ್ ನಿಮ್ಮ ಪ್ರೀತಿ ನೋಡಿದ್ರೆ ಬರುತ್ತೆ ನನಗೆ. ಯಾಕಂದರೆ ನಿಮ್ಮ ನಗುವಲ್ಲಿ, ನಿಮ್ಮ ಪ್ರೀತಿಯಲ್ಲಿ ನಾನು ಯಾವಾಗಲೂ ಯಾವುದೇ ಫಂಕ್ಷನ್ಗೆ ಓಟ್ ಬಂದರೂ ಕೂಡ ಒಂದು ಸರಿ ನಿಮ್ಮ ನಗು ನೋಡಿದ ತಕ್ಷಣ, ನಿಮ್ಮ ಆ ಉತ್ಸಾಹ ನೋಡಿದ ತಕ್ಷಣ ನನಗೆ ನಮ್ಮ ಅಪ್ಪ ಅಮ್ಮ ನೆನಪಾಗ್ಬಿಡ್ತಾರೆ. ನಮ್ಮ ಅಪ್ಪ ಅಮ್ಮ ನೆನಪಾಗ್ಬಿಡ್ತಾರೆ. ನಮ್ಮ ಅಪ್ಪ ಅಮ್ಮ ನನ್ನ ಬಿಟ್ಟು ಹೋಗೋದಿಲ್ಲ. ನೀವು ನನ್ನನ್ನು ನೋಡಿ ನನ್ನ ಅಪ್ಕೊಳ್ಳೋವರೆಗೂ, ನನ್ನ ಪ್ರೀತಿ ಮಾಡೋವರೆಗೂ ನಮ್ಮ ಅಪ್ಪ ಅಮ್ಮ ಜೀವಂತವಾಗೇ ಇರ್ತಾರೆ ಆ ನಗುವಲ್ಲಿ ಅಂತ ನಂಬಿರೋನು ನಾನು. ಅದನ್ನ ಇವತ್ತಿಗೂ ನಿಜ, ಅದು ಸತ್ಯದ ಮಾತು, ಅದರಲ್ಲಿ ಎರಡನೇ ಸುಳ್ಳಿಲ್ಲ ಅದರಲ್ಲಿ. ಒಟ್ಟಲ್ಲಿ ಇಷ್ಟೊತ್ತು ಕಾಯ್ತೀನಿ ಸರ್. ಏನು ಬೇರೆ ಏನು ಫಂಕ್ಷನ್ ಇದೆ ಅವ್ರಿಗೆ? ಏನಿಲ್ಲ ಅಂದರೆ ಪಾಪ ನಿಮ್ಮನ್ನು ನೋಡೋಕ್ಕೋಸ್ಕರ ತುಂಬ ಖುಷಿ ಆಯ್ತಲ್ಲ ನಿಮ್ಮ ನೋಡಿ ಎಲ್ಲ. ಪಾಪ ಇಷ್ಟೊತ್ತಾದ್ರೂ ಅಂದರೆ ಇನ್ನೂ ಇರ್ತಾರಲ್ವ ಇವರೆಲ್ಲ? ನೋಡೋಣ ಏನು ಮಾಡ್ತಾರೆ. ನಮಸ್ಕಾರ ಎಲ್ಲರಿಗೂ, ಹ್ಯಾಪಿ ಶಿವರಾತ್ರಿ. ಮತ್ತೊಮ್ಮೆ ಈ ಕಡೆ ಮತ್ತೆ ಐ ಆಮ್ ಗಾಡ್ ರಿಲೀಸ್ ಆದಾಗ, ಐ ಆಮ್ ಗಾಡ್ ದ ಕ್ರೇಜ್ ರಿಲೀಸ್ ಆದಾಗ ಈ ಸರಿ ಇವ್ರು ಕರೆಸಿದ್ದಾರೆ. ಆವತ್ತು ನೀವು ಕರೆಸ್ಬೇಕು, ನೀವು ಕರೆಸ್ಬೇಕು. ನೀವು ಆಟ ಹಿಡಿದು ಇವ್ರಿಗೆ ಹೇಳಿ ಕರೆಸ್ಕೋಬೇಕು. ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಕುಣಗಲ್ಲಿಂದ ನಾವು ಹೇಳ್ತಾ ಇದ್ದೀವಿ ಬನ್ನಿ ಅಂತ. ನಾನು ಬರಲಿಲ್ಲ ಅಂದರೆ ಕೇಳಿ. ಈ ಕಡೆ ಕುಣಗಲ್ ಬರದೆ ಹೋಗೋದಿಲ್ಲ ಒಳಗೆ. ನಾನು ಐ ಆಮ್ ಗಾಡ್ ಕ್ರೇಜ್ ರಿಲೀಸ್ ಆದ ದಿವಸ ನಾನು ಬರ್ತೀನಿ, ನಿಮ್ಮನ್ನು ಭೇಟಿ ಮಾಡ್ತೀನಿ. ಒಟ್ಟಿನಲ್ಲಿ ನಿಮ್ಮನ್ನು ಭೇಟಿ ಮಾಡಿದ ಸಂತೋಷ. ಪ್ರತಿ ಮಣ್ಣನ್ನು ಮೆಟ್ಟಬೇಕು ಕರ್ನಾಟಕದಲ್ಲಿ ನನ್ನ ಆಸೆ ಇದೆ ನನಗೆ. ಇವತ್ತು ಕುಣಗಲ್ಗೂ ಬಂದಿದ್ದೀನಿ. ಇಡೀ ಕರ್ನಾಟಕ ಎಂಡ್ ಕರೆದು ಬಿಡ್ರಿ ಈ ಸರಿ ನನ್ನ. ಸೊ ನನಗೆ ದೇಶ ಸುತ್ತ ನೋಡೋ ಆಸೆ ಇಲ್ಲ, ಕರ್ನಾಟಕ ಒಂದೇ ಸುತ್ತ ನೋಡೋ ಆಸೆ ಇರೋದು ನನಗೆ. ನಾನು ಉಸಿರಿರೋದು ಇಲ್ಲೇ, ನಾನು ಬೆಳೆದಿರೋದಿಲ್ಲೇ, ನಾನು ಹೆಸರು ಮಾಡಿರೋದಿಲ್ಲೇ. ಎಷ್ಟಾರ ಬೈರಿ, ಎಷ್ಟಾರ ಹೋಗಲ್ರಿ, ಎಷ್ಟಾರ ಪ್ರೀತಿ ಕೊಡಿ. ಈ ಮಣ್ಣಿನ ಬಿಟ್ಟಂತೂ ಎಲ್ಲೂ ಹೋಗೋದಿಲ್ಲ, ನಾನು ಇಲ್ಲೇ ಬರೋದು. ನಾನು ಎಲ್ಲರೂ ನಮಸ್ಕಾರ ಸರ್. ಆ ಕಡೆ ಇರೋರ್ನಂತೆ ಒಂದ್ಸರಿ ಮಾತಾಡಿಸ್ಬಿಡಿ.